ಕ್ವಶನ್ ನೋಡ್ಕೊಳ್ಳಿ. ಇಲ್ಲಿ ನೋಡಿ, ವೇರಿಯಸ್ ಪಾಸಿಬಲ್ ಸೊಲ್ಯೂಷನ್ ಆಫ್ ಒನ್ ಡೈಮೆನ್ಷನಲ್ ವೇವ್ ಈಕ್ವೇಷನ್ UTT is equal to c square uxx by the method of separation of variables. ಕ್ವಶನ್ ತುಂಬ ಇಂಪಾರ್ಟೆಂಟ್ ಕ್ವಶನ್ ಇದು. ನಿಮಗೆ ಒಬ್ಟೈನ್ ವೇರಿಯಸ್ ಪಾಸಿಬಲ್ ಸೊಲ್ಯೂಷನ್ ಆಫ್ ಒನ್ ಡೈಮೆನ್ಷನಲ್ ವೇವ್ ಈಕ್ವೇಷನ್ ಅಂತ ಕೇಳ್ತಾರೆ. ಹೆಂಗೆ ಮಾಡೋದು ನೋಡ್ಕೊಳ್ಳಿ. ಫಸ್ಟ್ ಇದನ್ನ ಬರ್ಕೋಬೇಕು. UTT is equal to c square uxx. ಇಲ್ಲಿ UTT ಅಂದರೆ ಡೋ ಸ್ಕ್ವೇರ್ ಯು ಬೈ ಡೋ ಟಿ ಸ್ಕ್ವೇರು is equal to c square uxx ಅಂದರೆ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್. ಎಷ್ಟೇನು ಮಾಡಬೇಕು, ಇಲ್ಲಿ u is equal to ನೋಡಿ ಕ್ಯಾಪಿಟಲ್ ಎಕ್ಸ್ ಇಂಟು ಕ್ಯಾಪಿಟಲ್ ಟಿ ತೊಗೋಬೇಕು. ಬಿ ದ ಇಲ್ಲಿ ನೋಡಿ ಟಿ ಮತ್ತು ಎಕ್ಸ್ ವೇರಿಯಬಲ್ ಅಲ್ಲ, ಅದಕ್ಕೆ ನೀವು ಕ್ಯಾಪಿಟಲ್ ಎಕ್ಸ್ ಟಿ ತೊಗೋಬೇಕು. ಬಿ ದ ಸೊಲ್ಯೂಷನ್ ಆಫ್ be the solution where x is equal to x of x ಅಂದರೆ ಓನ್ಲಿ ಫಂಕ್ಷನ್ ಆಫ್ x ಅಂತ, ಆ್ಯಂಡ್ t is equal to t of t. ಏನು ಮಾಡಬೇಕು ನೆಕ್ಸ್ಟ್ ನೀವು ಅಂದರೆ ಇಲ್ಲಿ ಈ ಯು ವ್ಯಾಲ್ಯೂನ ಏನು ಎಕ್ಸ್ ಇಂಟು ಟಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ. ಡೋ ಸ್ಕ್ವೇರ್ ಯು ಬೈ ಡೋ ಸ್ಕ್ವೇರ್ ಬೈ ಡೋ ಟಿ ಸ್ಕ್ವೇರ್ ಇಂಟು ಯು ಬದಲು ಎಕ್ಸ್ ಇಂಟು ಟಿ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಡೋ ಸ್ಕ್ವೇರ್ ಬೈ ಡೋ ಎಕ್ಸ್ ಸ್ಕ್ವೇರ್ ಇಂಟು ಎಕ್ಸ್ ಇಂಟು ಟಿ. ಇಲ್ಲಿ ನೋಡಿ ಡೋ ಸ್ಕ್ವೇರ್ ಬೈ ಡೋ ಟಿ ಸ್ಕ್ವೇರ್ ಎಕ್ಸ್ ಇಂಟು ಟಿ ಅಂದರೆ ಇದು ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಸ್ಮಾಲ್ ಟಿ. ಅರ್ಥ ಆಗ್ತಿದೆಯಾ? ಇಲ್ಲಿ ಎಕ್ಸ್ ಅಂದರೆ ಓನ್ಲಿ ಫಂಕ್ಷನ್ ಆಫ್ ಎಕ್ಸು, ಟಿ ಅಂದರೆ ಓನ್ಲಿ ಫಂಕ್ಷನ್ ಆಫ್ ಟಿ. ಅದಕ್ಕೆ ಇಲ್ಲಿ ಪಾರ್ಷಿಯಲ್ ಡಿಫರೆನ್ಷಿಯೇಟ್ ಮಾಡಿದಾಗ ವಿತ್ ರೆಸ್ಪೆಕ್ಟ್ ಟು ಟಿ ಈ ಎಕ್ಸ್ ಇದೆಲ್ಲ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡ್ತೀವಿ. ಎಕ್ಸ್ನ ಆಚೆ ತೊಗೊಳ್ಳಿ. ಡೋ ಸ್ಕ್ವೇರ್ ಬೈ ಡೋ ಟಿ ಸ್ಕ್ವೇರ್ ಆಫ್ ಟಿ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್. ಇಲ್ಲಿ ಟಿನ ಆಚೆ ತೊಗೊಳ್ಳಿ. ಡೋ ಸ್ಕ್ವೇರ್ ಎಕ್ಸ್ ಬೈ ಡೋ ಎಕ್ಸ್ ಸ್ಕ್ವೇರ್. ಈಗ ನೋಡಿ ಇಲ್ಲಿ ಓನ್ಲಿ ಫಂಕ್ಷನ್ ಆಫ್ ಟಿ ಇದ್ದರೆ ಪಾರ್ಷಿಯಲ್ ಡಿಫ್ರೆನ್ಷಿಯೇಟ್ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ, ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡಿದ್ರು ಒಂದೇ ಆನ್ಸರ್ ಬರುತ್ತೆ. ಅದಕ್ಕೆ ಇಲ್ಲೇನು ಮಾಡಬೇಕು, ಡೋ ಬದಲು ಡಿ ಸ್ಕ್ವೇರ್ ಬರ್ಕೋಬೇಕು. ಡಿ ಸ್ಕ್ವೇರ್ ಟಿ ಬೈ ಡಿ ಟಿ ಸ್ಕ್ವೇರ್ is equal to c square t d square x by dx square. ಈಗ ನೆಕ್ಸ್ಟ್ ಏನು ಮಾಡಬೇಕಂದ್ರೆ ಇಲ್ಲಿ ಡಿವೈಡೆಡ್ ಬೈ ಎಕ್ಸ್ ಸಿ ಸ್ಕ್ವೇರ್ ಟಿ ಮಾಡಬೇಕು. ಈಗ ಡಿವೈಡ್ ಮಾಡಿದ್ರೆ ಎಕ್ಸ್ ಬೈ ಎಕ್ಸ್ ಸಿ ಸ್ಕ್ವೇರ್ ಟಿ ಡಿ ಸ್ಕ್ವೇರ್ ಟಿ ಬೈ ಡಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಟಿ ಡಿವೈಡೆಡ್ ಬೈ ಎಕ್ಸ್ ಸಿ ಸ್ಕ್ವೇರ್ ಟಿ ಡಿ ಸ್ಕ್ವೇರ್ ಎಕ್ಸ್ ಬೈ ಟಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ನೋಡಿ ಎಕ್ಸ್ ಎಕ್ಸ್ನ ಕ್ಯಾನ್ಸಲ್ ಮಾಡಿ 1 ಬೈ ಸಿ ಸ್ಕ್ವೇರ್ ಟಿ ಡಿ ಸ್ಕ್ವೇರ್ ಟಿ ಬೈ ಡಿ ಟಿ ಸ್ಕ್ವೇರ್ ಬರುತ್ತೆ. ಇಲ್ಲಿ ಸಿ ಸ್ಕ್ವೇರ್ ಟಿ ಹೋದರೆ 1 ಬೈ ಎಕ್ಸ್ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್ ಬರುತ್ತೆ. ನೆಕ್ಸ್ಟ್ ಏನು ಮಾಡಬೇಕು, ಇಷ್ಟು ಆದ ತಕ್ಷಣ ಈಕ್ವೇಟಿಂಗ್ ಇಲ್ಲಿ ಒಂದು ಕೆಲಸ ಮಾಡಿ, ದೇರ್ ಫೋರ್ ಅಂತ ಬರೆದು ಎಕ್ಸ್ ಟರ್ಮ್ನ ಇಲ್ಲೇ ಈ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. 1 ಬೈ ಎಕ್ಸ್ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು 1 ಬೈ ಸಿ ಸ್ಕ್ವೇರ್ ಟಿ ಡಿ ಸ್ಕ್ವೇರ್ ಟಿ ಬೈ ಡಿ ಟಿ ಸ್ಕ್ವೇರ್. ಈಗೇನು ಮಾಡಬೇಕು, ಈ ಎರಡು ಈಕ್ವೇಷನ್ ಇದೆ, ಲೆಫ್ಟ್ ಹ್ಯಾಂಡ್ ಮತ್ತು ರೈಟ್ ಹ್ಯಾಂಡ್ ಇದೆಯಲ್ಲ, ಅದೆರಡೂ ಕಾಮನ್ ಕಾನ್ಸ್ಟೆಂಟ್ಗೆ ಈಕ್ವಲ್ ಮಾಡ್ಕೋಬೇಕು. ಅರ್ಥ ಆಗ್ತಿದೆಯಾ? ಇದೆರಡೂ ಈಕ್ವಲ್ ಇರಬೇಕಂದ್ರೆ ಆನ್ಸರ್ ಕಾನ್ಸ್ಟೆಂಟ್ ಇರಬೇಕು. ಗೊತ್ತಾಗ್ತಿ? ಯಾಕಂದರೆ ಇಲ್ಲಿ ಎಕ್ಸ್ ಇದೆ ಬರೀ, ಇಲ್ಲಿ ಬರೀ ಟಿ ಇದೆ. ಅದಕ್ಕೆ ಈಕ್ವೇಟಿಂಗ್ ಬೋತ್ ಸೈಡ್ ಟು ಕಾಮನ್ ಕಾನ್ಸ್ಟೆಂಟ್. ಓಕೆ, ಈಗ ನೋಡಿ ಏನಾಗುತ್ತೆ, 1 ಬೈ ಎಕ್ಸ್ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಆ್ಯಂಡ್ 1 by c square t
ಟಿ ಸ್ಕ್ವೇರ್ ಬೈ ಡಿ ಟಿ ಸ್ಕ್ವೇರ್ ಇಸ್ ಈಕ್ವಲ್ ಟು ಕೆ. ಈ ಎಕ್ಸ್ನ ಈ ಕಡೆ ತಗೋಬಿಡಿ. ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಇಂಟು ಕ್ಯಾಪಿಟಲ್ ಎಕ್ಸ್. ಆ್ಯಂಡ್ ಇಲ್ಲಿ ಟಿ ಸ್ಕ್ವೇರ್ ಟಿ ಬೈ ಡಿ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಕೆ ಇಂಟು ಸಿ ಸ್ಕ್ವೇರ್ ಟಿ. ಎಕ್ಸ್ಟೆಂಡ್ ಮಾಡಬೇಕಂದ್ರೆ ಇಲ್ಲಿ ಕ್ಯಾಪಿಟಲ್ ಡಿ ಸ್ಕ್ವೇರ್ ಬರ್ಕೊಳ್ಳಿ ಇಂಟು ಎಕ್ಸ್ ಇಸ್ ಈಕ್ವಲ್ ಟು ಕೆ ಇಂಟು ಎಕ್ಸ್, ವೇರ್ ಡಿ is equal to ಡಿ ಬೈ ಡಿ ಟಿ. ಆ್ಯಂಡ್ ಇನ್ನು ಕ್ಯಾಪಿಟಲ್ ಡಿ ಸ್ಕ್ವೇರ್ ಟಿ ಬರ್ಕೊಳ್ಳಿ ಇಸ್ ಈಕ್ವಲ್ ಟು ಕೆ ಸಿ ಸ್ಕ್ವೇರ್ ಟಿ, ವೇರ್ ಇಲ್ಲಿ ಕ್ಯಾಪಿಟಲ್ ಡಿ ಯಾವುದ್ರ ಬದಲು ಬರೆಯೋದಂದರೆ ಸ್ಮಾಲ್ ಡಿ ಬೈ ಸ್ಮಾಲ್ ಡಿ ಟಿ. ಇದಾದಮೇಲೆ ಏನು ಮಾಡಬೇಕು, ಬಿಡಿ ಇದನ್ನ ಕೆ ಎಕ್ಸ್ನ ಈ ಕಡೆ ತಗೋಬಿಡಿ. ಡಿ ಸ್ಕ್ವೇರ್ ಎಕ್ಸ್ ಮೈನಸ್ ಕೆ ಎಕ್ಸ್ ಇಸ್ ಈಕ್ವಲ್ ಟು 0 ಆ್ಯಂಡ್ ಡಿ ಸ್ಕ್ವೇರ್ ಮೈನಸ್ ಕೆ ಸಿ ಸ್ಕ್ವೇರ್ ಟಿ ಇಸ್ ಈಕ್ವಲ್ ಟು 0. ಈಗ ಎಕ್ಸ್ನ ಕಾಮನ್ ತಗೊಳ್ಳಿ. ಡಿ ಸ್ಕ್ವೇರ್ ಮೈನಸ್ ಕೆ ಇಂಟು ಎಕ್ಸ್ ಇಸ್ ಈಕ್ವಲ್ ಟು 0 ಆ್ಯಂಡ್ ಡಿ ಸ್ಕ್ವೇರ್ ಮೈನಸ್ ಕೆ ಸಿ ಸ್ಕ್ವೇರ್ ಇಂಟು ಟಿ ಈಸ್ ಈಕ್ವಲ್ ಟು 0. ಈ ಥರ ಬರ್ತೀವಿ. ಆಮೇಲೆ ಏನು ಮಾಡಿ, ಕೇಸ್ 1 ತಗೋಬೇಕೀಗ. ಕೇಸ್ 1ನಲ್ಲಿ ಕೆ ಈಸ್ ಈಕ್ವಲ್ ಟು 0 ತಗೋಬೇಕು. ಲೆಟ್ ಕೆ ಈಸ್ ಈಕ್ವಲ್ ಟು 0 ದೆನ್ ಈಕ್ವೇಷನ್ಸ್ ಬಿಕಮ್ಸ್ ಅಂತ ಬರ್ಕೋಬೇಕು. ನೋಡಿ ಕೆ ಜಾಗದಲ್ಲಿ 0 ಹಾಕಿ. ಡಿ ಸ್ಕ್ವೇರ್ ಮೈನಸ್ 0 ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಡಿ ಸ್ಕ್ವೇರ್ ಮೈನಸ್ ಕೆ ಸಿ ಸ್ಕ್ವೇರ್ 0 ಸಿ ಸ್ಕ್ವೇರ್ 0 ಇಂಟು ಸಿ ಸ್ಕ್ವೇರ್ ಇಂಟು ಟಿ ಈಸ್ ಈಕ್ವಲ್ ಟು 0. ಈ ಥರ ವರ್ಟಿಕಲ್ ಲೈನ್ ಹಾಕೋಬಿಡಿ. ಡಿ ಸ್ಕ್ವೇರ್ ಎಕ್ಸ್ ಈಸ್ ಈಕ್ವಲ್ ಟು 0 ಆಗುತ್ತೆ. ಇಲ್ಲಿ ಡಿ ಸ್ಕ್ವೇರ್ ಟಿ ಈಸ್ ಈಕ್ವಲ್ ಟು 0. ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಡಿ ಸ್ಕ್ವೇರ್ ಎಕ್ಸ್ ಅಂತ ಇದ್ದರೆ ಆಕ್ಸಿಲರಿ ಈಕ್ವೇಷನ್ಸ್ನ ಫೈಂಡ್ ಮಾಡ್ಕೋಬೇಕು. ಆಕ್ಸಿಲರಿ ಈಕ್ವೇಷನ್ ಡಿ ಬದಲು ಎಮ್ ಹಾಕ್ಕೊಳ್ಳಿ. ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಇಲ್ಲಿ ಎಮ್ ಅಂದರೆ 0,0. ಜ್ಞಾಪಕ ಇಟ್ಕೊಳ್ಳಿ, ಬೇಸಿಕ್ ಹೇಳ್ಕೊಡ್ತೀನಿ ಸ್ವಲ್ಪ. ಈಗ ನೋಡಿ, ಇಫ್ ಎಮ್ ವ್ಯಾಲ್ಯೂ ಬಂದು ಆಕ್ಸಿಲರಿ ಈಕ್ವೇಷನ್ನಲ್ಲಿ ನೀವು ಫೈಂಡ್ ಮಾಡ್ತೀರಲ್ವ, ಎಮ್ ವ್ಯಾಲ್ಯೂ ಏನಾದರೂ ಎ ಸೇಮ್ ಇದ್ದರೆ ನೀವು ವೈನ ಯಾವ ಥರ ಬರೀಬೇಕು ಅಂದರೆ C1 ಪ್ಲಸ್ C2 ಎಕ್ಸ್ ಇಂಟು ಇ ಪವರ್ ಎ ಎಕ್ಸ್. ಇದು ಸೇಮ್ ಬಂದರೆ ಅರ್ಥ ಆಗ್ತಿದೆಯಾ? ಇದು ಯಾವ ಥರ ಅಂದರೆ ಡಿ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿದ್ದರೆ, ಇದರಲ್ಲಿ ಅಂದರೆ ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಅರ್ಥ ಆಗ್ತಿದೆಯಾ? ಡಿ ಸ್ಕ್ವೇರ್ ವೈ ಈಸ್ ಈಕ್ವಲ್ ಟು 0 ಫಾರ್ಮ್. ಇಲ್ಲಿ ಅಂದರೆ ಎಮ್ ಬಂದು ಎಫ್ ಆಫ್ ಡಿ ಇಂಟು ವೈ ಈ ಥರ ಬೇಡ. ಎಫ್ ಆಫ್ ಡಿ ಇಂಟು ವೈ ಈಸ್ ಈಕ್ವಲ್ ಟು 0 ಫಾರ್ಮಲ್ಲಿದ್ದರೆ ನೀವು ಆಕ್ಸಿಲರಿ ಈಕ್ವೇಷನ್ ಅಂದರೆ ಎಫ್ ಆಫ್ ಎಮ್ ಈಸ್ ಈಕ್ವಲ್ ಟು 0. ಅದರಲ್ಲಿ ನೀವು ಎಮ್ ಫೈಂಡ್ ಮಾಡ್ತೀರಲ್ಲ, ಅದು ಈ ಥರ ಬಂದರೆ ಎ ಬಂದರೆ ನೀವು ಈ ಥರ ಬರೀಬೇಕು. ಜ್ಞಾಪಕ ಇಟ್ಕೊಳ್ಳಿ, ಇಲ್ಲೇನು ತಲೆ ಕೆಡಿಸ್ಕೊಬಿಡಿ. ಎಮ್ ಸೇಮ್ ಬಂದರೆ ಈ ಥರ ಬರೀಬೇಕು. ಇಲ್ಲಿ ನೋಡಿ, ಎಮ್ ಈಸ್ ಈಕ್ವಲ್ ಟು ಏನು ಬಂದಿದೆ, 0,0 ಅಂದರೆ ಸೇಮ್ ಬಂದಿದೆ. ಎ ಜಾಗದಲ್ಲಿ 0 ಇದೆ. ಎಮ್ ಈಸ್ ಈಕ್ವಲ್ ಟು 0,0 ಅಂದರೆ ವೈ ಈಸ್ ಈಕ್ವಲ್ ಟು C1 ಪ್ಲಸ್ C2 ಎಕ್ಸ್ ಇ ಪವರ್ 0 ಎಕ್ಸ್. ಇಲ್ಲಿ ನೋಡಿ, ಎಫ್ ಆಫ್ ಡಿ ಇಂಟು ವೈ ಇದ್ದರೆ ಇಲ್ಲಿರೋದೇನು, ಎಫ್ ಆಫ್ ಡಿ ಇಂಟು ಕ್ಯಾಪಿಟಲ್ ಎಕ್ಸ್ ಇದೆ. ಅದಕ್ಕೆ ಕ್ಯಾಪಿಟಲ್ ಎಕ್ಸ್ ಈಸ್ ಈಕ್ವಲ್ ಟು ಅಂತ ಬರೀಬೇಕು. ಇಲ್ಲಿ ಎಕ್ಸ್ ಯಾವಾಗ ಬರುತ್ತೆ ಅಂದರೆ ಇಲ್ಲಿ ವೇರ್ ಡಿ ಈಸ್ ಡಿ ಬೈ ಡಿ ಟಿ, ಕ್ಯಾಪಿಟಲ್ ಡಿ ಬೈ ಡಿ ಎಕ್ಸ್ ಇದೆ. ಇಲ್ಲಿ ನೋಡಿ, ಈ ಈಕ್ವೇಷನ್ನಲ್ಲಿ ಡಿ ಅಂದರೆ ಏನು, ಡಿ ಬೈ ಡಿ ಎಕ್ಸ್. ಇದು ಡಿ ಬೈ ಡಿ ಟಿ. ಅರ್ಥ ಆಗ್ತಿದೆಯಾ? ಡಿ ಬೈ ಡಿ ಎಕ್ಸ್ ಇದ್ದರೆ ರೈಟಲ್ಲಿ ಸ್ಮಾಲ್ ಎಕ್ಸ್ ಬರುತ್ತೆ. ಇಲ್ಲಿ ನೀವು ಲೆಫ್ಟಲ್ಲಿ ಫಸ್ಟ್ ಏನು ಬರೀಬೇಕು, ಕ್ಯಾಪಿಟಲ್ ಎಕ್ಸ್ ಬರ್ಕೋಬೇಕು.
ಆಮೇಲೆ C1 + C2 ಸ್ಮಾಲ್ ಎಕ್ಸ್ ಬರೀಬೇಕು, ಆಮೇಲೆ e⁴0x. ನೋಡಿ e⁴0 ಅಂದರೆ ಜ್ಞಾಪಕ ಇಟ್ಕೊಳ್ಳಿ, ಬೇಸಿಕ್ಕು 1. ಇದೇನಾಗುತ್ತೆ, x = C1 + C2x ಮಾತ್ರ ಉಳಿಯುತ್ತೆ. ಈಗ ಅದೇ ಥರ ಇಲ್ಲೂ ಮಾಡೋಣ. ಆಕ್ಸಿಲರಿ ಈಕ್ವೇಷನ್ ಇಸ್ ಡಿ ಬದಲು m ಹಾಕ್ಕೊಳ್ಳಿ, m² = 0. therefore m is equal to 0, 0. ಇಲ್ಲಿ ನೋಡಿ, ಇಲ್ಲಿ f of d into t is equal to 0 ಫಾರ್ಮಲ್ಲಿದೆ. ಆವಾಗ t is equal to f of ಆಕ್ಸಿಲರಿ ಈಕ್ವೇಷನ್ ಅಂದರೆ f of m ಅಂದರೆ 0. ಈಗ m ಬಂದು a, a ಬಂದರೆ ನೀವು ಈ ಥರ, ಇದು a, a ಬಂದಿದೆ. ಆದರೆ ಇಲ್ಲಿ f of d into y ಇತ್ತು, d ಬಂದು d/dx ಇತ್ತು. ಇಲ್ಲಿ f of d into t ಇದೆ, ಇಲ್ಲಿ d ಬೇರೆ d ಅಂದರೆ d/dt. ಅದಕ್ಕೆ ಜ್ಞಾಪಕ ಇಟ್ಕೊಳ್ಳಿ, ಲೆಫ್ಟಲ್ಲಿ ಕ್ಯಾಪಿಟಲ್ ಟಿ ಇದ್ದರೆ ರೈಟಲ್ಲಿ ಸ್ಮಾಲ್ ಟಿ ಇರಬೇಕು. ಇಲ್ಲಿ ಬರೆಯುವಾಗ ಲೆಫ್ಟಲ್ಲಿ ಕ್ಯಾಪಿಟಲ್ ಟಿನ ಬರೀರಿ, ಇಲ್ಲಿ ಬರೆಯುವಾಗ ಲೆಫ್ಟಲ್ಲಿ ಕ್ಯಾಪಿಟಲ್ ಎಕ್ಸೇ ಬರೀರಿ, ರೈಟಲ್ಲಿ ಸ್ಮಾಲ್ ಎಕ್ಸ್ ಬರೀರಿ. ಇಲ್ಲಿ ಲೆಫ್ಟಲ್ಲಿ ಕ್ಯಾಪಿಟಲ್ ಟಿ ಬರೆದ ಮೇಲೆ 0, 0ಗೆ C3 + C4x ಅಂತ ಬರೆದು e⁴0x ಅಂತ 0t ಅಂತ ಬರೀರಿ. C3 + C3 ಯಾಕೆ ಅಂದರೆ C1 C2 ಆಲ್ರೆಡಿ ಯೂಸ್ ಮಾಡಿದ್ದೀವಲ್ಲ, ಅದಕ್ಕೆ C3 + C4t. ಇಲ್ಲಿ ಬರೆಯುವಾಗ ಸ್ಮಾಲ್ ಟಿನೇ ಬರೀಬೇಕು, e⁴0t. t = C3 + C4t. therefore ಫೈನಲ್ ಆನ್ಸರ್ u ಅಂದರೆ x × t. x ಏನು, C1 + C2x, t ಅಂದ್ರೇನು, C3 + C4t. ಆಯ್ತಲ್ವಾ? ಈಗ k = 0 ಆಯಿತು. ನೆಕ್ಸ್ಟ್ k = p² ತಗೋಬೇಕೀಗ. ಕೇಸ್ 2ಲಿ ಲೆಟ್ k = p², ದೆನ್ ಈಕ್ವೇಷನ್ಸ್ ಬಿಕಮ್ ಅಂತ ಬರ್ಕೊಳ್ಳಿ. ಈಗ ನೋಡಿ, ಇಲ್ಲಿ k ಜಾಗದಲ್ಲಿ p² ಹಾಕಿದ್ರೆ d² - p² into x = 0. ಆ್ಯಂಡ್ ಇಲ್ಲಿ k ಜಾಗದಲ್ಲಿ p² ಹಾಕಿದ್ರೆ d² - p² c² into t = 0. ಈಗ ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರೆದು ಡಿ ಬದಲು m ಹಾಕ್ಕೊಳ್ಳಿ, m² - p² = 0. m² - p² ಈ ಕಡೆ ಬಂದರೆ +p² ಆಗುತ್ತೆ. m = ±√p², m ಅಂದರೆ ±√p² ಆಗುತ್ತೆ. m = ±√p² ಅಂದರೆ p. ಜ್ಞಾಪಕ ಇಟ್ಕೊಳ್ಳಿ, ಇದನ್ನು ಮಾಡ್ಬಿಡ್ತೀನಿ. ಇಲ್ಲಿ ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರೆದು ಡಿ ಬದಲು m ಹಾಕ್ಕೊಳ್ಳಿ, m² - p² c² = 0. m² = p² c², m = ±√p² c², m = ±pc. ಈಗ ±p ಅಂದರೆ +p, -p. ಇಲ್ಲಿ m ಅಂದರೆ +pc, -pc. ಇಲ್ಲಿ ಫಾರ್ಮು m = a, b ಇದೆ. ನೋಡಿ, ರಫ್ ರೈಟಲ್ಲಿ ಮಾಡ್ತೀನಿ ನೋಡಿ, ಜ್ಞಾಪಕ ಇಟ್ಕೊಳ್ಳಿ. f of m = 0 ಅಲ್ಲಿ ತಗೊಳ್ಳುವಾಗ m ವ್ಯಾಲ್ಯೂ ಏನಾದರೂ a, b ಫಾರ್ಮ್ ಬಂದರೆ, ಅಂದರೆ ಇದು ಬೇರೆ ಇದೇ ಬೇರೆ ರೂಟ್ ಬಂದರೆ, ನೀವು ಇದನ್ನ ಬರೆಯೋದು ಯಾವ ಥರ ಅಂದರೆ y ಇದು ಯಾವ ಥರ ಫಾರ್ಮಲ್ಲಿರುತ್ತೆ, f of d into y = 0, ವೇರ್ d ಅಂದರೆ d/dx. ಆವಾಗ y ಬಂದು a, bಗೇನು C1 ನೋಡಿ, ಎಕ್ಸ್ಪೋನೆನ್ಷಿಯಲ್ ಯೂಸ್ ಮಾಡಬೇಕು, ಎರಡು ಬರಿಬೇಕು. ಇಲ್ಲಿ ಸೇಮ್ ಇದ್ದರೆ ಒಂದು ಎಕ್ಸ್ಪೋನೆನ್ಷಿಯಲ್ ಸಾಕು, C1 + C2x e⁴ax. ಸೇಮ್ ಇದ್ದರೆ, ಬೇರೆ ಬೇರೆ ಇದ್ದರೆ ಎರಡು ಬರಿಬೇಕು. ಇಲ್ಲೇನು ಬರುತ್ತೆ ಅಂದರೆ, ಇಲ್ಲಿ x = ಕ್ಯಾಪಿಟಲ್ X =
ನೋಡಿ ಲೆಫ್ಟಲ್ಲಿ ಕ್ಯಾಪಿಟಲ್ ಎಕ್ಸ್ ಬಂದರೆ ಇದು ನೋಡಿ ಕ್ಯಾಪಿಟಲ್ ಎಕ್ಸ್ ಇಲ್ಲಿ ಇದೆಯಲ್ಲ, ಅದು ಇದೇನು ಬರೆಯೋದು ಬೇಕಾಗಿಲ್ಲ ನೀವು, ರಫ್ ವರ್ಕ್ ಇದು. ಇಲ್ಲಿ ಲೆಫ್ಟಲ್ಲಿ ಕ್ಯಾಪಿಟಲ್ ಎಕ್ಸ್ ಇದ್ದರೆ ರೈಟಲ್ಲಿ ಸ್ಮಾಲ್ ಎಕ್ಸ್ ಇರಬೇಕು. C1 e power px ಪ್ಲಸ್ C2 e power ಮೈನಸ್ px. ಅದೇ ಥರ ಇಲ್ಲಿ ಹೇಳಿ C3 e power pct ಪ್ಲಸ್ C4 e power minus pct. Therefore u is equal to x into t. x ಅಂದರೆ C1 e power x ಪ್ಲಸ್ C2 e power minus px. t ಅಂದರೆ C3 e power pct ಪ್ಲಸ್ C4 e power minus pct. ಇಲ್ಲಿ ಒಂದು ಕೆಲಸ ಮಾಡಿ, ಇಲ್ಲಿ ಡ್ಯಾಶ್ ಯೂಸ್ ಮಾಡಿ, ಯಾಕಂದರೆ ಆಲ್ರೆಡಿ ಅಲ್ಲಿ C1 C2 C3 C4 ಯೂಸ್ ಮಾಡಿದ್ದೀವಿ, ಅದಕ್ಕೆ ಅರ್ಥ ಆಗ್ತಿದೆಯಾ? ಇದೊಂದು ಸೊಲ್ಯೂಷನ್ ಆಯಿತು. ಈಗ ಇನ್ನೊಂದು ಸೊಲ್ಯೂಷನ್ ನಾವು ಟ್ರೈ ಮಾಡಬೇಕು. ಕೇಸ್ 3 ಮಾಡಬೇಕು. ಕೇಸ್ 3 ಏನು ಮಾಡಬೇಕು? ಲೆಟ್ k is equal to ಮೈನಸ್ ಬಿ ಸ್ಕ್ವೇರ್ ಆಗಬೇಕು. ಕೇಸ್ 3 ಲೆಟ್ k is equal to minus p square, then equations become ಅಂತ ಬರ್ಕೋಬೇಕು. ಈಗ ನೋಡಿ ಈ ಈಕ್ವೇಷನಲ್ಲಿ ಫಸ್ಟು ನೀವು 0 ಹಾಕಬೇಕು. ಡಿ ಸ್ಕ್ವೇರ್ ಮೈನಸ್ 0 ಡಿ ಸ್ಕ್ವೇರ್ ಮೈನಸ್ 0 ಸಿ ಸ್ಕ್ವೇರ್. ಪಿ ಸ್ಕ್ವೇರ್ ಹಾಕಿದ್ರೆ ಡಿ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಇಂಟು ಎಕ್ಸು, ಟಿ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಇಂಟು ಟಿ. ಮೈನಸ್ ಪಿ ಸ್ಕ್ವೇರ್ ಹಾಕಿದ್ರೆ ಡಿ ಸ್ಕ್ವೇರ್ ಮೈನಸ್ ಆಫ್ ಮೈನಸ್ ಪಿ ಸ್ಕ್ವೇರ್, ಡಿ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಬರುತ್ತೆ. ಆ ಥರ ಗೊತ್ತಾಗ್ತಿದೆ. ಕೆ ಇಸ್ ಈಕ್ವಲ್ ಟು ಮೈನಸ್ ಪಿ ಸ್ಕ್ವೇರಲ್ಲಿ ಏನು ಮಾಡಿ, ಲಾಸ್ಟ್ ಪ್ರಾಬ್ಲಮ್ ಮಾಡಿದ್ದೀರಲ್ವ, ಅದರಲ್ಲಿ ಡಿ ಸ್ಕ್ವೇರ್ ಮೈನಸ್ ಇದೆಯಲ್ಲ, ಮೈನಸ್ ಜೆಗ್ದಲ್ಲಿ ಪ್ಲಸ್ ಹಾಕ್ಕೊಳ್ಳಿ ಅಷ್ಟೇ. ಗೊತ್ತಾಗ್ತಿದೆಯಾ? ಕೇಸ್ 2ಲಿ ಮೈನಸ್ ಇದೆಯಲ್ಲ, ಅಲ್ಲಿ ಪ್ಲಸ್ ಆಗಿಬಿಟ್ರೆ ಸಾಕು. ಇದೇನಾಗುತ್ತೆ, ಡಿ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0 ಆ್ಯಂಡ್ ಡಿ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಇಂಟು ಟಿ ಈಸ್ ಈಕ್ವಲ್ ಟು 0 ಅಂತ ಬರ್ಕೊಳ್ಳಿ. ಈಗೇನು ಮಾಡಬೇಕು, ಇನ್ನು ಈ ಥರ ಸಪ್ರೇಟ್ ಮಾಡ್ಕೊಬಿಡೋಣ. ನೋಡಿ, ಆಕ್ಸಿಲರಿ ಈಕ್ವೇಷನ್ ಈಸ್ ಅಂತ ಬರೋದು ಎಮ್ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 0, ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಪಿ ಸ್ಕ್ವೇರ್, ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ ಪಿ ಸ್ಕ್ವೇರ್. ಜ್ಞಾಪಕ ಇಟ್ಕೊಳ್ಳಿ, ರೂಟ್ ಆಫ್ ಮೈನಸ್ ಪಿ ಸ್ಕ್ವೇರ್ ಅಂದರೆ ನೋಡಿ, ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ ಪಿ ಸ್ಕ್ವೇರ್ ಅಂದರೆ ರೂಟ್ ಆಫ್ ಮೈನಸ್ 1 ಪ್ಲಸ್ ಆರ್ ಮೈನಸ್ ಹಂಗೆ ಇರುತ್ತೆ, ರೂಟ್ ಆಫ್ ಪಿ ಸ್ಕ್ವೇರ್. ಇಲ್ಲಿ ಪ್ಲಸ್ ಆರ್ ರೂಟ್ ಆಫ್ ಮೈನಸ್ 1 ಅಂದರೆ ಇಮ್ಯಾಜಿನ್ ನಂಬರು ಐ, ರೂಟ್ ಆಫ್ ಪಿ ಸ್ಕ್ವೇರ್ ಅಂದರೆ ಪಿ, ಅಂದರೆ ಪ್ಲಸ್ ಆರ್ ಮೈನಸ್ ಪಿ ಐ ಅಂತ ತೊಗೋಬೋದು. ಏನಂತ ತೊಗೋಬೋದು? ಪ್ಲಸ್ ಆರ್ ಮೈನಸ್ ಪಿ ಐ. ಇಲ್ಲಿ ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಪಿ ಐ. ಪ್ಲಸ್ ಆರ್ ಮೈನಸ್ ಪಿ ಐ ಇದ್ದರೆ, ಪ್ಲಸ್ ಆರ್ ಮೈನಸ್ ಪಿ ಇದ್ದರೆ ಏನು ಮಾಡ್ತೀರಾ? ಪ್ಲಸ್ ಪಿ ಮೈನಸ್ ಪಿ ತೊಗೋತೀರಲ್ವ. ಪ್ಲಸ್ ಆರ್ ಮೈನಸ್ ಪಿ ಐ ಇದ್ದರೆ ಆ ಥರ ಸಪ್ರೇಟ್ ಮಾಡಿ. ನೆಕ್ಸ್ಟ್ ಆಕ್ಸಿಲರಿ ಈಕ್ವೇಷನ್ ಈಸ್ ಎಮ್ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 0, ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್. ಇಲ್ಲಿ ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ ಪಿ ಸ್ಕ್ವೇರ್ ಮೈನಸ್ ಇಂಟು ಸಿ ಸ್ಕ್ವೇರ್. ಇಲ್ಲಿ ಪಿ ಸಿ ಐ ಬರ್ಬಿಡಿ ಅಷ್ಟೇ. ಇದು ರೂಟ್ ಆಫ್ ಮೈನಸ್ 1ಗೆ ಐ, ಪಿ ಸ್ಕ್ವೇರ್ಗೆ ಪಿ, ಸಿ ಸ್ಕ್ವೇರ್ಗೆ ಸಿ, ಐನ ಈ ಕಡೆ. ಈಗ ಜ್ಞಾಪಕ ಇಟ್ಕೊಳ್ಳಿ, ಇಫ್ ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಎ ಐ, ವೈಗೆ ಬಂದು ಇಲ್ಲಿ ಕಾಸು ಮತ್ತು ಎ ಐ ಎಕ್ಸ್ಪೋನೆನ್ಷಿಯಲ್ ಬಂದರೆ ಸಿ ಬಂದು ವೈ ಬಂದು ಏನು ಬರುತ್ತೆ? ಕಾಸು ಮತ್ತು ಸೈನ್ ಬರುತ್ತೆ. ಇದಕ್ಕೆ ಕಾಂಪ್ಲಿಮೆಂಟ್ರಿ ಫಂಕ್ಷನ್ ಅಂತ ಹೇಳ್ತೀವಿ. ಅರ್ಥ ಆಗ್ತಿದೆಯಾ? ವೈ ಈಸ್ ಈಕ್ವಲ್ ಟು C1 ಕಾಸ್ ಎ ಎಕ್ಸ್ ಪ್ಲಸ್ C2 ಸೈನ್ ಎ ಎಕ್ಸ್. ಇಲ್ಲಿ ಏನಂದರೆ ಪ್ಲಸ್ ಆರ್ ಮೈನಸ್ ಪಿ ಐ ಬಂದಿದೆ, ಪಿ ಜಾಗದಲ್ಲಿ ಎ ಇದೆ, ಅದಕ್ಕೆ ನೀವು ಇಲ್ಲಿ ಎಕ್ಸ್ ಈಸ್ ಈಕ್ವಲ್ ಟು ಯಾಕೆ ಬರೀಬೇಕಂದ್ರೆ ಇಲ್ಲಿ ಎಕ್ಸ್ ಇದೆಯಲ್ಲ, ಅದಕ್ಕೆ C1 ಕಾಸ್ ಪಿ ಎಕ್ಸ್ C2 ಸೈನ್
ಪಿ ಎಕ್ಸ್. ಅದೇ ಥರ ಇಲ್ಲಿ ಕ್ಯಾಪಿಟಲ್ ಟಿ ಈಸ್ ಈಕ್ವಲ್ ಟು C3 ಕಾಸ್, ಇಲ್ಲಿ ಎ ಅಂದರೆ ಪಿ ಸಿ ಟಿ ಬರಿಬೇಕು, C4 ಸೈನ್ ಪಿ ಸಿ ಟಿ ಬರಿಬೇಕು. therefore u is equal to ಮಲ್ಟಿಪ್ಲೈ ಮಾಡ್ಕೋಬಿಡಿ, C1 ಕಾಸ್ ಪಿ ಎಕ್ಸ್ ಪ್ಲಸ್ C2 ಸೈನ್ ಪಿ ಎಕ್ಸ್ C3 ಕಾಸ್ ಪಿ ಸಿ ಟಿ ಪ್ಲಸ್ C4 ಸೈನ್ ಪಿ ಸಿ ಟಿ. ಇಷ್ಟೇ ವೇರಿಯೇಬಲ್ ಪಾಸಿಬಲ್ ಸೊಲ್ಯೂಷನ್ಸ್. ಅರ್ಥ ಆಗ್ತಿದೆ? ಇದು ರಫ್ ವರ್ಕು, ಇದೇನು ಬರೆಯೋದು ಬೇಕಾಗಿಲ್ಲ. ಇಲ್ಲಿ ಮೇನ್ 3 ಜ್ಞಾಪಕ ಇಟ್ಕೊಳ್ಳಿ. ಫಸ್ಟಲ್ಲಿ ನಿಮಗೆ ಎಮ್ ಈಸ್ ಈಕ್ವಲ್ ಟು ಆಕ್ಚುಲಿ 0,0 ಬರುತ್ತೆ. ಅಲ್ಲಿ ಫಾರ್ಮುಲಾ ಬಂದು C1 ಪ್ಲಸ್ C2x e ಪವರ್ 0x. ಸೆಕೆಂಡಲ್ಲಿ ಸೇಮು ಟಿಗೂ ಸೇಮೇ ಇರುತ್ತೆ. 0, ಇಲ್ಲಿ ಡೈರೆಕ್ಟ್ ಎಕ್ಸ್ ಈಸ್ ಈಕ್ವಲ್ ಟು ಬರೀತೀನಿ, ಇಲ್ಲಿ ಟಿ ಬರೀತೀನಿ, C3 ಪ್ಲಸ್ C4t e ಪವರ್ 0t. ಅರ್ಥ ಆಗ್ತಿದೆಯಲ್ವ? ಈಗ ನೆಕ್ಸ್ಟ್ ಕೇಸಲ್ಲಿ ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಪಿ ಮತ್ತು ಮೈನಸ್ ಪಿ ಬರುತ್ತೆ. ಇಲ್ಲಿ ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಪಿ ಸಿ ಮತ್ತು ಮೈನಸ್ ಪಿ ಸಿ ಬರುತ್ತೆ. ಆವಾಗ ಎಕ್ಸ್ ಏನು C1 e ಪವರ್ ಪಿ ಎಕ್ಸ್, ಅಂದರೆ ಬೇರೆ ಬೇರೆ ಇದ್ದರೆ 2 ಎಕ್ಸ್ಪೋನೆನ್ಷಿಯಲ್ ಬರುತ್ತೆ, C2 e ಪವರ್ ಮೈನಸ್ ಪಿ. ಇಲ್ಲಿ ಟಿ ಈಸ್ ಈಕ್ವಲ್ ಟು C3 e ಪವರ್ ಪಿ ಸಿ ಟಿ ಪ್ಲಸ್ e ಪವರ್ ಮೈನಸ್ ಪಿ ಸಿ ಟಿ. ಇದು ರೆಫರೆನ್ಸ್ಗೆ ಬರೀತಾರೆ ನಿಮಗೆ ಜ್ಞಾಪಕ ಇಟ್ಕೊಳ್ಳೋಕ್ಕೆ. ಇದನ್ನ ತುಂಬ ಇಂಪಾರ್ಟೆಂಟ್ ಜ್ಞಾಪಕ ಇಟ್ಕೊಳ್ಳಿ, ಯಾಕಂದರೆ ಫೈನಲ್ ಸೊಲ್ಯೂಷನ್ ತುಂಬ ಇಂಪಾರ್ಟೆಂಟ್. 3ನೇ ಕೇಸಲ್ಲಿ ಈ ಥರ ಬರುತ್ತೆ, ಪ್ಲಸ್ ಆರ್ ಮೈನಸ್ ಪಿ ಐ ಬರುತ್ತೆ. ಇಲ್ಲಿ ಬಂದು ಪ್ಲಸ್ ಆರ್ ಮೈನಸ್ ಪಿ ಸಿ ಐ ಬರುತ್ತೆ. ಇಲ್ಲಿ ಎಕ್ಸ್ ಬಂದು C1 ಕಾಸ್ ಪಿ ಎಕ್ಸ್ ಪ್ಲಸ್ C2 ಸೈನ್ ಪಿ ಎಕ್ಸ್. ಇಲ್ಲಿ ಟಿ ಬಂದು C1 ಕಾಸ್ ಪಿ ಟಿ C3 ಕಾಸ್ ಪಿ ಸಿ ಟಿ ಪ್ಲಸ್ C4 ಸೈನ್ ಪಿ ಸಿ ಟಿ. ಈ 3 ಕೇಸ್ನ ಜ್ಞಾಪಕ ಇಟ್ಕೊಳ್ಳಿ. ಈಗ ನೋಡಿ, ಇಲ್ಲಿ ಡಬಲ್ ಡ್ಯಾಶ್ ಯೂಸ್ ಮಾಡ್ಕೊಳ್ಳಿ 3ನೇ ಕೇಸ್. ಈಗ ನೋಡಿ, ಇದನ್ನ ಇನ್ನೊಂದು ಸತಿ ಹೇಳ್ಕೊಡ್ತೀನಿ. ನೋಡಿ, ವೇರಿಯಸ್ ಪಾಸಿಬಲ್ ಸೊಲ್ಯೂಷನ್ 1 ಡೈಮೆನ್ಷನಲ್ ವೇರಿಯಬಲ್ ಇಕ್ವೇಷನ್ ಅಂತ ಕೇಳಿದ್ರೆ ಫಸ್ಟ್ ಇದು ಬರ್ಕೊಳ್ಳಿ. ಯು ಟಿ ಟಿ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಯು ಎಕ್ಸ್ ಎಕ್ಸ್, ಡೋ ಸ್ಕ್ವೇರ್ ಯು ಬೈ ಡೋ ಟಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಸಿ ಸ್ಕ್ವೇರ್ ಡೋ ಸ್ಕ್ವೇರ್ ಯು ಬೈ ಡೋ ಎಕ್ಸ್ ಸ್ಕ್ವೇರ್. ಲೆಟ್ ಯು ಈಸ್ ಈಕ್ವಲ್ ಟು ಎಕ್ಸ್ ಟಿ ಬಿ ದ ಸೊಲ್ಯೂಷನ್ ವೇರ್ ಎಕ್ಸ್ ಈಸ್ ಓನ್ಲಿ ಫಂಕ್ಷನ್ ಆಫ್ ಎಕ್ಸ್ ಆ್ಯಂಡ್ ಟಿ ಈಸ್ ಓನ್ಲಿ ಫಂಕ್ಷನ್ ಆಫ್ ಟಿ. ಡೋ ಸ್ಕ್ವೇರ್ ಬೈ ಡೋ ಟಿ ಸ್ಕ್ವೇರ್ ಆಫ್ ಯು ಅಂದರೆ ಎಕ್ಸ್ ಟಿ, ಸಿ ಸ್ಕ್ವೇರ್ ಡೋ ಸ್ಕ್ವೇರ್ ಬೈ ಡೋ ಎಕ್ಸ್ ಸ್ಕ್ವೇರ್ ಆಫ್ ಯು ಅಂದರೆ ಎಕ್ಸ್ ಟಿ. ಎಕ್ಸ್ನ ಆಚೆ ತೊಗೊಳ್ಳಿ, ಡೋ ಸ್ಕ್ವೇರ್ ಬೈ ಡೋ ಟಿ ಸ್ಕ್ವೇರ್ ಆಫ್ ಟಿ, ಸಿ ಸ್ಕ್ವೇರ್ ಟಿ ಆಚೆ ತೊಗೊಳ್ಳಿ, ಡೋ ಸ್ಕ್ವೇರ್ ಎಕ್ಸ್ ಬೈ ಡೋ ಎಕ್ಸ್ ಸ್ಕ್ವೇರ್. ಎಕ್ಸ್ ಡೋನ ಡಿ ಸ್ಕ್ವೇರ್ ಮಾಡ್ಕೊಳ್ಳಿ, ಸಿ ಸ್ಕ್ವೇರ್ ಟಿ ಡೋನ ಡಿ ಸ್ಕ್ವೇರ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಡಿವೈಡೆಡ್ ಬೈ ಎಕ್ಸ್ ಸಿ ಸ್ಕ್ವೇರ್ ಟಿ ಮಾಡಿ, ಎಕ್ಸ್ ಬೈ ಎಕ್ಸ್ ಸಿ ಸ್ಕ್ವೇರ್ ಡಿ ಸ್ಕ್ವೇರ್ ಟಿ ಬೈ ಡಿ ಟಿ ಸ್ಕ್ವೇರ್, ಸಿ ಸ್ಕ್ವೇರ್ ಟಿ ಬೈ ಎಕ್ಸ್ ಸಿ ಸ್ಕ್ವೇರ್ ಟಿ ಡಿ ಸ್ಕ್ವೇರ್ ಎಕ್ಸ್ ಬೈ ಡಿ ಎಕ್ಸ್ ಸ್ಕ್ವೇರ್. ಎಕ್ಸ್ ಎಕ್ಸ್ ಕ್ಯಾನ್ಸಲ್, ಸಿ ಸ್ಕ್ವೇರ್ ಟಿ ಕ್ಯಾನ್ಸಲ್ ಆದರೆ ಈ ಥರ ಆಗುತ್ತೆ. ಆಮೇಲೆ ಇದನ್ನ ಲೆಫ್ಟಲ್ಲಿ ಬರ್ಕೊಳ್ಳಿ, ಇದನ್ನ ರೈಟಲ್ಲಿ ಬರ್ಕೊಳ್ಳಿ. ಆಮೇಲೆ ಏನು ಮಾಡಿ, ಈಕ್ವೇಟಿಂಗ್ ಬೋತ್ ಸೈಡ್ ಟು ಎ ಕಾಮನ್ ಕಾನ್ಸ್ಟೆಂಟ್ ಕೆ ಅಂತ ಬರ್ಕೊಳ್ಳಿ. ಆಮೇಲೆ ಈ ಎಕ್ಸ್ನ ಈ ಕಡೆ ತೊಗೊಳ್ಳಿ, ಸಿ ಸ್ಕ್ವೇರ್ ಟಿನ ಈ ಕಡೆ ತೊಗೊಳ್ಳಿ. ಇದನ್ನ ಡಿ ಸ್ಕ್ವೇರ್ ಎಕ್ಸ್ ಬರ್ಕೊಳ್ಳಿ, ಡಿ ಅಂದರೆ ಡಿ ಬೈ ಡಿ ಎಕ್ಸ್ ಬರೀರಿ, ಕೆ ಕ್ಯಾಪಿಟಲ್ ಎಕ್ಸ್. ಡಿ ಸ್ಕ್ವೇರ್ ಟಿ ಬರ್ಕೊಳ್ಳಿ, ಕೆ ಸಿ ಸ್ಕ್ವೇರ್ ಟಿ ಅಂದರೆ ಡಿ ಬೈ ಡಿ ಟಿ. ಆಮೇಲೆ ಇದನ್ನ ಲೆಫ್ಟಲ್ಲಿ ತೊಗೊಳ್ಳಿ, ಡಿ ಸ್ಕ್ವೇರ್ ಎಕ್ಸ್ ಮೈನಸ್ ಡಿ ಎಕ್ಸ್ ಈಸ್ ಕೆ ಎಕ್ಸ್ ಈಸ್ ಈಕ್ವಲ್ ಟು 0, ಡಿ ಸ್ಕ್ವೇರ್ ಟಿ ಮೈನಸ್ ಕೆ ಸಿ ಸ್ಕ್ವೇರ್ ಟಿ ಈಸ್ ಈಕ್ವಲ್ ಟು 0. ಎಕ್ಸ್ನ ಕಾಮನ್ ತೊಗೊಳ್ಳಿ, ಡಿ ಸ್ಕ್ವೇರ್ ಮೈನಸ್ ಕೆ ಇಂಟು ಎಕ್ಸ್ ಈಸ್ ಈಕ್ವಲ್ ಟು 0, ಡಿ ಸ್ಕ್ವೇರ್ ಮೈನಸ್ ಕೆ ಸಿ ಸ್ಕ್ವೇರ್ ಟಿ ಈಸ್ ಈಕ್ವಲ್ ಟು 0. ಕೇಸ್ 1 ಫಸ್ಟ್ ಕೇಸ್ 1 ಹಾಕಿ, ಲೆಟ್ ಕೆ 0, ದೆನ್ ಈಕ್ವೇಷನ್ ಬಿಕಮ್ಸ್ ಕೆ 0 ಹಾಕಿದ್ರೆ ಈಕ್ವೇಷನ್ಸ್ ಏನಾಗುತ್ತೆ, ಡಿ ಸ್ಕ್ವೇರ್ ಎಕ್ಸ್ ಮತ್ತು ಡಿ ಸ್ಕ್ವೇರ್ ಟಿ ಈಸ್ ಈಕ್ವಲ್ ಟು 0 ಆಗುತ್ತೆ. ನೆಕ್ಸ್ಟ್ ಆಕ್ಸಿಲರಿ ಈಕ್ವೇಷನ್ ಡಿ ಬದಲು ಎಮ್ ಹಾಕ್ಕೊಳ್ಳಿ. ಎಮ್ 0,0 ಅಂದರೆ ಎಕ್ಸು C1 ಪ್ಲಸ್ C2x e ಪವರ್ 0x. ಆನ್ಸರ್ e ಪವರ್ 0 ಅಂದರೆ 1, ಎಕ್ಸ್ ಇಸ್ C1 ಪ್ಲಸ್ C2x. ಸೇಮ್ ಇದು ಹಾಗೆ ಥರ ಡಿ ಸ್ಕ್ವೇರ್ ಟಿ ಈಸ್ ಈಕ್ವಲ್ ಟು 0, ಆಕ್ಸಿಲರಿ ಈಕ್ವೇಷನ್ ಎಮ್ ಸ್ಕ್ವೇರ್ 0, ಎಮ್ 0,0 ಟಿ ಅಂದರೆ C3 ಪ್ಲಸ್ C4t e ಪವರ್ 0t. ಇಲ್ಲಿ ಬರೀ C3 ಪ್ಲಸ್ C4t ಬರುತ್ತೆ. ಯು ಬಂದು ಎಕ್ಸ್ ಟಿ ಅಲ್ವಾ, ಇದು ಮತ್ತು ಇದು ಮಲ್ಟಿಪ್ಲೈ ಮಾಡ್ತೀವಿ. ಕೇಸ್ 2 ಹೆಂಗೆ ಅಂದರೆ ಲೆಟ್ ಕೆ ಈಸ್ ಈಕ್ವಲ್ ಟು ಪಿ ಸ್ಕ್ವೇರ್, ದೆನ್ ಈಕ್ವೇಷನ್ ಬಿಕಮ್ಸ್ ಅಂತ ಬರೆದು ಕೆ ಜಾಗದಲ್ಲಿ ಪಿ ಸ್ಕ್ವೇರ್ ಹಾಕಿದ್ರೆ ನೀವು ನೋಡಿ, ಡಿ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಎಕ್ಸ್ ಆ್ಯಂಡ್ ಡಿ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಟಿ ಈಸ್ ಈಕ್ವಲ್ ಟು 0 ಬರುತ್ತೆ. ಆಮೇಲೆ
ಡಿ ಸ್ಕ್ವೇರ್ ಈ ಆಕ್ಸಿಲರಿ ಎಮ್ ಸ್ಕ್ವೇರ್ ಮೈನಸ್ ಪಿ ಸ್ಕ್ವೇರ್ ಇಸ್ ಈಕ್ವಲ್ ಟು 0. ಎಮ್ ಸ್ಕ್ವೇರ್ ಇಸ್ ಪಿ ಸ್ಕ್ವೇರ್. ಎಮ್ ಇಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಪಿ ಸ್ಕ್ವೇರ್. ರೂಟ್ ಆಫ್ ಪಿ ಸ್ಕ್ವೇರ್ ಪ್ಲಸ್ ಆರ್ ಮೈನಸ್ ಪಿ ಬರುತ್ತೆ. ಪ್ಲಸ್ ಪಿ ಮೈನಸ್ ಪಿ ಅಂತ ಬರ್ಕೋಬೇಕು. ಪಿ ಮೈನಸ್ ಪಿ ಬಂದರೆ C1 e ಪವರ್ ಪಿ ಎಕ್ಸ್ ಪ್ಲಸ್ C2 e ಪವರ್ ಮೈನಸ್ ಪಿ ಎಕ್ಸ್. ಇಲ್ಲಿ ಪಿ ಸ್ಕ್ವೇರಲ್ಲಿ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಬರುತ್ತೆ ಅಷ್ಟೇ. ಈ ಕಡೆ ತಗೊಳ್ಳಿ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಆಗುತ್ತೆ. ಪ್ಲಸ್ ಆರ್ ಮೈನಸ್ ಪಿ ಸಿ ಆಗುತ್ತೆ. ಪಿ ಸಿಗೆ ಇ ಪವರ್ ಪಿ ಸಿ ಟಿ ಇ ಪವರ್ ಮೈನಸ್ ಪಿ ಸಿ ಟಿ ಎರಡು ಮಲ್ಟಿಪ್ಲೈ ಮಾಡಿ ಬರ್ಕೋಬೇಕು. ಈಗ ಲಾಸ್ಟ್ ಕೇಸಲ್ಲಿ ಇಲ್ಲಿ ಮೈನಸ್ ಬಂದು ಪ್ಲಸ್ ಹಾಕ್ಕೊಡಿ ಅಷ್ಟೇ. ಡಿ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಇಂಟು ಎಕ್ಸ್ ಡಿ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಇಂಟು ಟಿ ಈಸ್ ಈಕ್ವಲ್ ಟು 0. ಆಕ್ಸಿಲರಿ ಈಕ್ವೇಟ್ ಟಿ ಬಲ್ಲಿ ಎಮ್ ಹಾಕ್ಕೊಳ್ಳಿ. ಎಮ್ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಎಮ್ ಸ್ಕ್ವೇರ್ ಈಸ್ ಈಕ್ವಲ್ ಟು ಮೈನಸ್ ಪಿ ಸ್ಕ್ವೇರ್. ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ ಪಿ ಸ್ಕ್ವೇರ್. ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಪಿ. ಎಮ್ ಸ್ಕ್ವೇರ್ ಪ್ಲಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು 0. ಎಮ್ ಸ್ಕ್ವೇರ್ ಈಸ್ ಮೈನಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್. ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ರೂಟ್ ಆಫ್ ಮೈನಸ್ ಪಿ ಸ್ಕ್ವೇರ್ ಸಿ ಸ್ಕ್ವೇರ್. ಎಮ್ ಈಸ್ ಈಕ್ವಲ್ ಟು ಪ್ಲಸ್ ಆರ್ ಮೈನಸ್ ಪಿ ಸಿ ಐ. ಪಿ ಐ ಇದ್ದರೆ ಕಾಸ್ ಪಿ ಎಕ್ಸ್ ಸೈನ್ ಪಿ ಎಕ್ಸ್. ಪಿ ಸಿ ಐ ಇದ್ದರೆ ಕಾಸ್ ಪಿ ಸಿ ಟಿ ಸೈನ್ ಪಿ ಸಿ ಟಿ. ಇದೇ ಫೈನಲ್ ಆನ್ಸರ್. ಇದು ಮೇನ್ ರಿಮೆಂಬರ್ ನಾಲ್ಕು ಇಟ್ಕೊಳ್ಳಿ. ಫಸ್ಟ್ ಕೇಸಲ್ಲಿ ಎಮ್ 0 ಬರುತ್ತೆ. ಸೆಕೆಂಡ್ ಕೇಸಲ್ಲಿ ಎಮ್ ಪ್ಲಸ್ ಪಿ ಮೈನಸ್ ಪಿ ಪ್ಲಸ್ ಪಿ ಸಿ ಮೈನಸ್ ಪಿ ಸಿ ಬರೆಯೋದು ಈ ಥರ ಎರಡು ಎಕ್ಸ್ಪೋನೆನ್ಷಿಯಲ್, ಇಲ್ಲಿ ಒಂದು ಎಕ್ಸ್ಪೋನೆನ್ಷಿಯಲ್. ನೆಕ್ಸ್ಟ್ ಕೇಸಲ್ಲಿ ಪಿ ಐ ಪಿ ಸಿ ಐ, ಇಲ್ಲಿ ಕಾಸ್ ಸೈನು ಇಲ್ಲೂ ಕಾಸ್ ಸೈನ್. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.